ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಹೇಳ ಹೊರಟಿರುವುದು ಬ್ರಿಟಿಷ್ ಸರಕಾರಕ್ಕೆ ಸಾಲ ನೀಡಿದ ಭಾರತದ 10 ಜನ ಶ್ರೀಮಂತ ದೊರೆಗಳಲ್ಲಿ ಏಕೈಕ ಲಿಂಗಾಯತ ದೊರೆ ರಾವಬಹದ್ದೂರ ಮಲ್ಲಪ್ಪ ಬಸಪ್ಪ ವಾರದರವರು. ಲಿಂಗಾಯತರ ಇತಿಹಾಸದಲ್ಲಿ ಬರುವ ಏಕೈಕ ಆಗರ್ಭ ಶ್ರೀಮಂತ. 18ರಿಂದ 19 ಶತಮಾನದ ಕಾಲಾವಧಿಯಲ್ಲಿ ಆಡಳಿತ ನಡೆಸಿದವರು. ಆಗಿನ ಕಾಲದಲ್ಲಿ 11ಕ್ಕೂ ಹೆಚ್ಚು ಜಿನ್ನಿಂಗ್ ಫ್ಯಾಕ್ಟರಿಗಳು, ಹಾವೇರಿಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ಅಂಗಡಿಗಳು, 10,000 ಎಕರೆ ಭೂಮಿ ಹೊಂದಿದ್ದರು. ಕನ್ನಡ ಭಾಷಾಭಿಮಾನಿಗಳು ಆಗಿದ್ದು, ಸುಮಾರು 50ಕ್ಕೂ ಅಧಿಕ ಕನ್ನಡ ಪುಸ್ತಕಗಳನ್ನು ಅಚ್ಚುಹೊಡಿಸಿ ಮುದ್ರಿಸಿದ ಏಕೈಕ ವ್ಯಕ್ತಿ. ಹೈದರಾಬಾದ್ ನಿರಾಶ್ರಿತ ಕನ್ನಡಿಗ ಸಂರಕ್ಷಣೆಗಾಗಿ ಸುಮಾರು 400 ಎಕರೆಯಲ್ಲಿ ನಿರಾಶ್ರಿತ ಕೇಂದ್ರ ನಿರ್ಮಿಸಿದ್ದರು. ಮುಂಬೈ ಮಾರುಕಟ್ಟೆಯಲ್ಲಿ ಪ್ರತಿಯೊಂದು ವಸ್ತುವಿನ ಬೆಲೆ ಇವರಿಂದಲೇ ನಿರ್ಧಾರವಾಗುತ್ತಿತ್ತು. ಅಂದಿನ ಕಾಲದಲ್ಲಿ, ಅಂದರೆ 12 ಗ್ರಾಂ ಬಂಗಾರ 18ರಿಂದ 19 ರೂಗಳಿಗೆ ದೊರೆಯುವ ಸಂದರ್ಭದಲ್ಲಿ, ಸುಮಾರು 4 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಅರಮನೆ ಇದು. 30 ವರ್ಷಗಳ ಹಿಂದೆ ಈ ಅರಮನೆಗೆ ಬಣ್ಣ ಬಳಿಯಲು 1 ಕೋಟಿಗೂ ಅಧಿಕ ವೆಚ್ಚ ತಗುಲಿದೆಯಂತೆ. ಜಾತಿ ತಾರತಮ್ಯಕ್ಕೆ ತಲೆಕೆಟ್ಟು ಲಿಂಗಾಯತರು ಶ್ರೇಷ್ಠರು ಎಂದು ತಿಳಿಸಿದ ದೊರೆ. ವೀರಶೈವ ಮಹಾಸಭಾ ಸ್ಥಾಪನೆಗೆ ಬಹುದೊಡ್ಡ ದಾನಿಗಳು ಇವರು. ಭಾರತ ಸ್ವಾತಂತ್ರ್ಯ ದೊರೆತಾಗ, ಮಹಿಳೆಯರಿಗೆ ಸ್ವಾತಂತ್ರ್ಯ ದೊರೆತ ದಿನವೆಂದು ಮಹಿಳೆಯರು ಸಿದ್ರಾಮೇಶ್ವರ ಗುಡಿಯೊಳಗೆ ಹೊಕ್ಕು ಲಿಂಗಪೂಜೆ ಕೈಗೊಂಡ ಮನೆತನವಿದು. ಧನ್ಯವಾದಗಳು. ಶೇರ್ ಮಾಡುವ ಮೂಲಕ ಪ್ರತಿಯೊಬ್ಬರಿಗೂ ಈ ಮಾಹಿತಿ ತಲುಪಿಸಿ. ನಮಸ್ಕಾರ.